ನಾರಾಯಣಪುರ ಬಲದಂಡೆಯ 5ನೇ ಕಾಲುವೆಗೆ ಇಂದು ರೈತರು ಕರೆ ಕೊಟ್ಟಿದ್ದು ಮಸ್ಕಿ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. 12 ವರ್ಷಗಳಿಂದ ಕಾಲುವೆಗಾಗಿ ಬೇಡಿಕೆ ಇಟ್ಟಿದ್ದು ಹಾಗೂ ಕಳೆದ 50 ದಿನಗಳಿಂದ ಪಾಮರಕೆಲು ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು. ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಮಸ್ಕಿ ಬಂದ್ ನಡೆಸಿದರು. ಈ ಬಂದ್ನಲ್ಲಿ ಸಾವಿರಾರು ರೈತರು ಭಾಗವಹಿಸಿದ್ದರು. ಇಲ್ಲಿಗೆ 50 ದಿವಸ ಆತ್ರಿ ಹಿಂಗೆ ಕುಂತೀವಿ. ಎಲ್ಲ ಕುಂಡ್ರು ಅನಾಥರು ಮಳೆ ಚಳಿ ಬಂದ್ರು ಹಂಗೆ ಕುಂತೀವಿ. ಒಬ್ಬರನ್ನ ಬಂದಿವ್ರಿ. ಇವತ್ತು ಏನು ಮಾಡ್ಲಂದ್ರೆ ಇವತ್ತು ನಮ್ದು ಎಲ್ಲ ತಲೆ ಬ್ಯಾನಿ ಬಂದು ಇವತ್ತು ಮಸಿಗೆ ಬಂದೀವಿ ರೀ. ಮಸಿಗೆ ಬಂದು ಕುಂತೀವಿ ನೋಡ್ರಿ. ಏನು ಮಾಡ್ತೀವಿ ನೀವು ಮಾಡಲ್ಲ. ನಾವು ಶಾಂತಿಯಿಂದ ನಾವೇನು ಬುದ್ಧಾಡೋರಲ್ಲ ಕಡ್ದಾಡೋರಲ್ಲ. ಯಾರಿಗೂ ಒಂದು ಮಾತು ಇಷ್ಟು ದಿನ 50 ದಿನ ಕುಂತ್ರು ಒಬ್ಬರಿಗೆ ನಾವು ಒಂದು ಮಾತಂಗಿಲ್ಲ. ನಮಗೆ ಬಂದು ನೀವು ಚೆನ್ನಾಗಿ ನಮ್ಮ ಅಡಿವಿ ಎಲ್ಲ ನಮ್ಮ ರೈತರನ್ನ ಬದುಕಿಸಿ ಚೆನ್ನಾಗಿ ಮಾತಾಡ್ಬೇಕಂತ ನಾವು ಕಳೆಲಿಂದ ಬೇಡಿಕೆ ಇರ್ತೀವಿ. ನಿಮ್ಗೆಲ್ಲ ದಯವಿಟ್ಟು ಎಲ್ಲ ಇರ್ತಾರೆ ನೀವು ಸರ್ಕಾರದವರೇ. ಮತ್ತು ದಯಮಾಡಿ ಬಂಧುಗಳೇ, ನಾವ್ಯಾರು ಇವತ್ತು ರೈತರು ಅಷ್ಟು ತಿಳುವಳಿಕೆ ಇಲ್ಲ ಅಂತ ತಿಳ್ಕೋಬೇಡಿ ಬಂಧುಗಳೇ. ದಯಮಾಡಿ ಎಲ್ಲರಿಗೂ ಅರ್ಥ ಆಗಿದೆ. ನಾವು ಅರ್ಥ ಕೂಡ ಮಾಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಧರಣಿಯಲ್ಲಿ ಆಗಮಿಸಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ನಮಗೂ ಕೂಡ ಅನಂತ ಧನ್ಯವಾದಗಳು ಬಂಧುಗಳೇ. ಯಾಕಂದ್ರೆ ಈಗಾಗಲೇ ತಮಗೆ ತಿಳಿದಿರುವಂತೆ